ಫುಟ್ಬಾಲ್ ಅಣ್ಣ, ಅಭಿನಂದನೆ. ನಿನ್ನ ಈ ಫುಟ್ಬಾಲ್ ಬಾಂಬಿನ ಕೆಲಸ ಮಾಡಬಹುದಲ್ಲ? ಶೇರ್ ಸಿಂಗ್, ಚಿಂತೆಗಿಂತೆಗೆ ಮಾಡು. ಟಾಟಾ, ಬಾಯ್ ಬಾಯ್. ಈಗ ನಿನ್ ಜೊತೆಗಿದ್ದಾನೆ ಫುಟ್ಬಾಲ್ ಅಣ್ಣ. ನನ್ನ ಫುಟ್ಬಾಲ್ ಅನ್ನ ಯಾರೇ ಆದ್ರೂ ಎತ್ಕೊಂಡ್ರು ಕೂಡ ಅವನನ್ನ ಮೇಲಿನವ ಖಂಡಿತ ಎತ್ಕೊಂಡು ಹೋಗ್ತಾನೆ. ನೋಡ್ತಾ ಇರು, ನೋಡ್ತಾ ಇರು, ನೋಡ್ತಾ ಇರು. ಹಲೋ ಅಕ್ಕಸಾಲೆಗರೇ, ಈ ಫುಟ್ಬಾಲ್ ನಿಲ್ಲುವ ಮೊದಲೇ ಎಲ್ಲಾ ವಜ್ರಾಭರಣಗಳನ್ನ ನನ್ನ ಜನರಿಗೆ ಒಪ್ಪಿಸೋ. ಇಲ್ಲ ಅಂದ್ರೆ ನೋಡು. ಇಲ್ಲ ಅಂದ್ರೆ ಏನು ಹೇಳಿಲ್ವಾ? ನಾನೇನು ನಿನ್ನಂತ ನರಿಯ ಕೂಗಾಟಕ್ಕೆ ಹೆದರುವವನಲ್ಲ. ಹೇಳಿಲ್ವಾ? ನಾನು ಈಗಲೇ ಪೊಲೀಸರನ್ನು ಕರೀತೀನಿ. ಹಲೋ, ನೋಡು ನೋಡು, ಬಾಲ್ ನಿಲ್ಲೋದ್ರಲ್ಲಿದೆ. ಈಗಲಾದ್ರೂ ಒಪ್ಪಿಕೋ, ಇಲ್ಲಾಂದ್ರೆ ನಿನಗೆ ತಿಳಿಯುತ್ತೆ ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಅಂದ್ರೆ ಮೊದಲನೇ ಹೆಸರು ಯಾರ್ದು ಬ್ಯಾಸ್? ಅರೆ ಇದೇನ್ ಮಾಡಿದೆ? ಬಾಲ್ ಅನ್ನು ಯಾಕೆ ನಿಲ್ಸಿದೆ? ಕೆಳಗೆ ಮಲಗಿ, ಕೆಳಗೆ. ನನ್ನನ್ನ ಎತ್ಕೊಳ್ಳಿ, 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 ಎತ್ಕೊಳ್ಳಿ. ನೋಡಿದ್ಯಾ ನೀನು? ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಬೇಗ 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 ಎಲ್ಲ ಕೊಳ್ಳೆ ಹೊಡೀರಿ, ಎಲ್ಲ ಕೊಳ್ಳೆ ಹೊಡೀರಿ. ಹೊಳೆಯಬಾರ್ದು. ಖಮೋಶ್! ಖಮೋಶ್! ನಾನು ಇನ್ಸ್ಪೆಕ್ಟರ್ ಮನಮಾನಿ ಸೋಸ್ದರೆ ಚಾಯ್ ಕುಡಿತೇನೆ. ಶೇರ್ ಸಿಂಗ್, ನಿನ್ನನ್ನು ನೀನು ಕಾನೂನಿಗೆ ಒಪ್ಪಿಸೋ. ಇಲ್ಲ ಅಂದ್ರೆ ಕಾನೂನಿನ ಕಾಲು ಬಹಳ ಉದ್ದ ಇರುತ್ತೆ. ನಾನು ನಿನ್ನನ್ನು ಓಡಿ ಬಂದು ಹಿಡ್ಕೊಂಡ್ಬಿಡ್ತೇನೆ. ಎತ್ಕೊಳ್ಳಿ, ಎತ್ಕೊಳ್ಳಿ. ಅರೆ ಇದು ಯಾರು ಮಗು? ಅವಾಗ್ಲಿಂದ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಕಿರ್ಚಾಡ್ತಿದೆ. ಪರವಾಗಿಲ್ಲ, ಬಾ ಬಾ. ಫುಟ್ಬಾಲ್ ಅಣ್ಣ, ಎಲ್ಲ ಮುಗಿದೋಯ್ತು. ಈಗೇನ್ ಮಾಡೋದು? ಓಯ್ ಶೇರ್ ಸಿಂಗ್, ಓಡೋಕೆ ಎಲ್ಲಾ ರಸ್ತೆಗಳು ಬಂದ್ ಆಗಿವೆ. ಬಂದ್. ಎಲ್ಲೇ ಹೋದ್ರು ಗಟ್ಟು ಬಟ್ಟುವೆ ಸಿಗ್ತಾರೆ. ಈಗ ಅಂಗಡಿಯಿಂದ ಏನೆಲ್ಲ ದೋಚ್ಕೊಂಡಿದ್ಯೋ ಅವೆಲ್ಲವನ್ನು ವಾಪಸ್ ಮಾಡು ಮತ್ತು ತನ್ನನ್ನು ಕಾನೂನಿಗೊಪ್ಪಿಸು. ನಡಿ. ಭೀಮಾ, ಇವರಿಬ್ಬರನ್ನು ಮಾಡು ಕೀಮಾ. ಅರೆ, ದೂರ ಇರು ನನ್ನಿಂದ, ದೂರ. ನೀನೇನ್ ಅಂದ್ಕೊಂಡಿದ್ಯಾ ನಂಗೆ ಫೈಟ್ ಬರಲ್ವಾ? ಬಹಳ ಚೆನ್ನಾಗಿ ಫೈಟ್ ಮಾಡ್ತೀನಿ ನಾನು. ಈಗ ನೋಡು ನನ್ ಪವರ್, ಇದ್ ನೋಡು. ನೋಡಿದ್ಯಾ ಬಟ್ಟುನ ಪವರ್? ಗಟ್ಟು ಗಟ್ಟು ಎಲ್ಲಿದ್ದಿ? ಅರೆ ನೋಡು, ಬಟ್ಟಿ ಎಷ್ಟು ಜೋರಾಗಿ ಹೊಡೆದಿದ್ದಾನೆ, ಜೋರಾಗಿ. ಥ್ಯಾಂಕ್ ಯು ಬಟ್ಟು, ನಿಮ್ಮ ಪಂಚಿನಲ್ಲಿ ಬಹಳ ಪವರ್ ಇದೆ. ದೌಡೆ ಮುರಿದೋಯ್ತು ನಂದು. ಅಯ್ಯೋ, ಬಟ್ಟು ತನ್ನ ಗೆಳೆಯನಿಗೆ ಹೊಡಿತಿದ್ದ. ಓಹ್ ಸಾರಿ ಸಾರಿ.
ಗಟ್ಟು ದೊಡ್ಡ ತಪ್ಪಾಯ್ತು, ಸಾರಿ. ಪ್ಲೀಸ್ ಬಟ್ಟು, ನನಗೆ ಒಂದು ಉಪಕಾರ ಮಾಡಿ. ನೀವು ಸ್ವಲ್ಪ ಸೈಡ್ಗೆ ಹೋಗಿ ಪ್ಲೀಸ್ ಪ್ಲೀಸ್. ಬನ್ನಿ ಬನ್ನಿ. ಹಾ ಬನ್ನಿ ಬನ್ನಿ. ಸಾಹೇಬ್ರೆ, ಬಿಸಿ ಬಿಸಿ ಸೂಪ್ ತಯಾರಾಗಿದೆ. ಸಾಹೇಬ್ರೆ, ಬೇಗ ಬೇಗನೆ ಕೆಳಗಡೆ ಬನ್ನಿ. ಅನ್ಸುತ್ತೆ ಗಟ್ಟು ಬಟ್ಟು ಸಾಹೇಬ್ರೆ ಕೇಳಿಸ್ಕೊಳ್ಳಿಲ್ಲ ಅಂತ. ನಾನೇ ಮೇಲೆ ಹೋಗಿ ಸೂಪ್ ಕೊಟ್ಟು ಬರ್ತೀನಿ. ಸಾಹೇಬ್ರೆ, ಈ ಗಟ್ಟು ಬಟ್ಟು ಸಾಹೇಬ್ರ ಮೇಲೆ ಹೋಗುವಂತ ದಾರಿನೂ ಸಹ ಏನಂತ ಯೋಚನೆ ಮಾಡಿದ್ರೋ ಗೊತ್ತಿಲ್ಲ. ಇಷ್ಟೊಂದು ಖತರ್ನಾಕ್ ಆಗಿದೆ. ಅನ್ಸುತ್ತೆ ಗಟ್ಟು ಬಟ್ಟು ಸಾಹೇಬ್ರ ಆಫೀಸ್ ನಲ್ಲಿ ಇಲ್ಲ, ಟ್ರ್ಯಾಕಿಂಗ್ ಗೆ ಹೋಗಿರ್ಬೇಕು ಅನ್ಸುತ್ತೆ. ಓ ಸಾಹೇಬ್ರೆ, ತಗೊಳ್ಳಿ ಸಾಹೇಬ್ರೆ, ಸೂಪ್ ಕುಡೀರಿ. ಓಹೋ, ಟಿಂಗ್ ಟಾಂಗ್ ಟಿಂಗ್ ಟಾಂಗ್. ಸಾರಿ 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 ಟಿಂಗ್ ಟಾಂಗ್, ನಾನು ನಿಮ್ಮನ್ನು ನೋಡಿರ್ಲಿಲ್ಲ. ನನ್ನಿಂದ ತಪ್ಪಾಯ್ತು. ಸರಿ, ಒಂದು ಕೆಲಸ ಮಾಡಿ, ನನಗೆ ಇನ್ನೊಂದು ಸಾರಿ ಬಿಸಿ ಬಿಸಿ ಸೂಪ್ ಮಾಡಿ ತನ್ನಿ ಪ್ಲೀಸ್ ಟಿಂಗ್ ಟಾಂಗ್. ಸರಿ ಸಾಹೇಬ್ರೆ, ತಗೊಂಡ್ ಬರ್ತೀನಿ. ಅಯ್ಯಯ್ಯೋ ಗಟ್ಟು, ಬೇಗನೆ ಪ್ರಾಕ್ಟೀಸ್ ಮುಗಿಸು. ಬಟ್ಟುವಿನ 6 ಅನ್ಸ್ ಹೇಳ್ತಾ ಇದೆ. ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲಿ ಏನೋ ನಡೆಯುವುದ್ರಲ್ಲಿದೆ. ಬಟ್ಟು, ನಿಮ್ಮ 6 ಸೆನ್ಸ್ನ ರೇಂಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅರೆ, ನಾವು ನಮ್ಮ ಮನೆಯಲ್ಲಿ ಇದ್ದೀವಪ್ಪ, ಇಲ್ಲಿ ಏನು ಅಪಾಯ ಆಗುತ್ತೆ? ಫುಟ್ಬಾಲ್ ಅಣ್ಣ, ಫುಟ್ಬಾಲ್ ಅಣ್ಣ, ಇನ್ನೂ ಕಾಯಕ್ಕಾಗಲ್ಲ. ನಾನು ಯಾವಾಗಿಂದ ಗಟ್ಟು ಬಟ್ಟುವಿನ ಜೀವನ ಸುಟ್ಟು ಬೂದಿ ಹಾಕೋದಕ್ಕೆ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಬಾಯ ಬಾಯ, ನಾನಿಲ್ಲಿ ಗಟ್ಟು ಬಟ್ಟುವಿನ ಪ್ರಪಂಚದಿಂದ ಫೇರ್ವೆಲ್ ತಯಾರಿ ಮಾಡ್ತಿದ್ದೀನಿ. ನೀವಿಬ್ರು ಮೊದಲೇ ಪಾರ್ಟಿ ಮಾಡ್ತಾ ಇದ್ದೀರಾ. ಕೊಡಿ, ಅರ್ಧ ನನಗೂ ಕೊಡಿ. ನಿಮ್ಮ ಹತ್ರ ಏನೇ ಇದ್ರು ಅದರಲ್ಲಿ ಅರ್ಧ ಭಾಗ ನಂದು ಕೂಡ. ಯಾಕಂದ್ರೆ ಇದು ನನ್ನ ಸಂಪಾದನೆಯದ್ದು, ತಿಳಿತು ಬಾಸ್. ನಮ್ಮ ಹತ್ರ ಏನಿದ್ರು ಅದ್ರಲ್ಲಿ ಅರ್ಧ ಭಾಗ ನಿಮ್ಮದು ಬಾಸ್. ತಗೋ ಈ ಬಾಲನ್ನ ಗಟ್ಟು ಬಟ್ಟುವಿನ ಆಫೀಸ್ನ ಒಳಗೆ ಮೆಲ್ಲಗೆ ಉರುಳಿಸಿ ಬಿಡು. ಮುಂದಿನ ಕೆಲಸ ಈ ಬಾಲ್ ತಾನಾಗಿ ಮಾಡುತ್ತೆ. ಅರೆ ವಾ, ಅರೆ ವಾ ವಾ. ಅಂಕಲ್ ಅಂಕಲ್, ನನ್ನ ಎತ್ಕೊಳ್ಳಿ ಎತ್ಕೊಳ್ಳಿ ಎತ್ಕೊಳ್ಳಿ. ಅರೆ, ಇದೇನಿದು? ಟಿವಿಯಿಂದ ಫುಟ್ಬಾಲ್ ನೆಲದ ಮೇಲೆ ಹೇಗ್ ಬಂತು? ಏನೇ ಆದ್ರೂ ತುಂಬಾ ಸುಂದರ ಫುಟ್ಬಾಲ್. ತುಂಬಾ ಚೆನ್ನಾಗಿದೆ. ಬಟ್ಟು, ಈ ಶಬ್ದ ಏನು? ಏನಾಯ್ತು? ಟಿಂಗ್ ಟಾಂಗ್ ಹೇಳಿ. ಓಹೋ, ಸಾರಿ ಟಿಂಗ್ ಟಾಂಗ್, ಇವತ್ತು ಸೂಪ್ನಿಂದ ಸ್ನಾನ ಮಾಡೋ ದಿನ ಅನಿಸುತ್ತೆ. ಬಟ್ಟು ಬಟ್ಟು, ಎಲ್ಲಿದ್ದೀರಿ ನೀವು? ಎಲ್ಲಿ ಹೋಗಿದ್ದೀರಿ? ಎದುರುಗಡೆ ಬನ್ನಿ. ಓಹೋ ಅಣ್ಣ, ಯಾರು ನೀವು? ಒಳಗೆ ಹೇಗೆ ಬಂದ್ರಿ? ಟಿಂಗ್ ಟಾಂಗ್, ಇವ್ರನ್ನ ಮರ್ಯಾದೆಯಿಂದ ಹೊರಗೆ ಕಳಿಸಿ. ಬಟ್ಟು ಬಟ್ಟು, ಎಲ್ಲಿದ್ದೀರಿ ನೀವು? ನಡಿ ನಡಿ, ಇಲ್ಲಿಂದ ಹೋಗು ಹೋಗು. ಕೇಳಲಿಲ್ವಾ ನಮ್ ಸಾಹೇಬ್ರು ಏನ್ ಹೇಳಿದ್ರು ಅಂತ? ನಡಿ ಇಲ್ಲಿಂದ, ಬೇರೆ ಯಾವ್ದಾದ್ರು ಮನೆ ನಾವು ಹುಡುಕು. ಅರೆ ಗಟ್ಟು, ಇದ್ ನಾನೇ, ನಿನ್ ಪ್ರೀತಿಯ ಗೆಳೆಯ ಬಟ್ಟು. ನನ್ನನ್ನು ಗುರುತಿಡಿತಿಲ್ಲಲ್ವಾ? ಸ್ವರ ಬಟ್ಟುದೇ ಕೇಳ್ತಾ ಇದೆ. ಏನು ಬಟ್ಟು? ಇದೆಲ್ಲ ಹೇಗಾಯ್ತು? ಗಟ್ಟು, ಎಲ್ಲಿಂದ ಅಂತ ಗೊತ್ತಿಲ್ಲ. ನನ್ ಮುಂದೆ ಒಂದು ಫುಟ್ಬಾಲ್ ಬಂತು, ಫುಟ್ಬಾಲ್ ಮತ್ತು ಮುಗ್ಧ ಮುಖ ಮಾಡಿ ಹೇಳ್ತಾ ಇತ್ತು,
ನನ್ನ ಎತ್ಕೋ ನಾನು ಕೂಡ ಎಮೋಷನಲ್ ಅದೇ ಮತ್ತ ಆ ಬಾಲ್ ಅನ್ನು ಎತ್ಕೊಂಡು ಕೂಡ್ಲೆ ಬಡಂ ಬ್ಲಾಸ್ಟ್ ಆಯ್ತು. ಬಾಲ್ ಬ್ಲಾಸ್ಟ್ ಆಯ್ತಾ? ಹಾಗೆ ಬಾಲ್ ಮನೆ ಒಳಗೆ ಬರೋಕೆ ಸಾಧ್ಯ ಇಲ್ಲ. ಬಟ್ಟು ಇದರಲ್ಲಿ ಖಂಡಿತ ಯಾರ್ದೋ ಕೈವಾಡ ಇದೆ.